ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಡೈಲಿ ರೂಟೀನ್ ಯಾವ ರೀತಿ ಇದೆ ಮತ್ತು ಒಂದು ಮ್ಯಾರೇಜ್ ಫಂಕ್ಷನ್ ಇದೆ, ಅಲ್ಲಿಗೆ ಸಿಂಪಲ್ಲಾಗಿ ಯಾವ ರೀತಿ ಮೇಕಪ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋದ್ರ ಬಗ್ಗೆ ಥರ್ಸ್ಡೇ ವ್ಲಾಗ್ ಇದು. ಇವತ್ತು ನನ್ನ ಡೇನ ನಾನು ಜೀರಿಗೆ ನೀರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಜೀರಿಗೆ ನೀರು ಕುಡಿಯೋದ್ರಿಂದ ಒಳ್ಳೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಮತ್ತು ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಸಮಸ್ಯೆ ಏನೂ ಇರೋಲ್ಲ. ಅದೆಲ್ಲ ಕುಡ್ದು ನಾನು ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ತಿಂಡಿಗೆ ಉಪ್ಪಿಟ್ಟನ್ನ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಉಪ್ಪಿಟ್ಟು ರೆಡಿ ಆಯಿತು. ನಾನು ಉಪ್ಪಿಟ್ಟೆಲ್ಲ ರೆಡಿ ಮಾಡಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ನನ್ನ ಮಗಳಿಗೆ ತಿಂಡಿ ಎಲ್ಲ ತಿನ್ನಿಸಿ ಮತ್ತು ಇವತ್ತು ಅಷ್ಟೇ ಆದ್ದರಿಂದ ನಾನೆಲ್ಲ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನನ್ನ ಮಗಳನ್ನ ಮಲಗಿಸ್ದೆ. ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಅವಳು ಮಲಗಿಸಿದ್ಮೇಲೆ ಸಂಜೆ ಒಂದು ಮ್ಯಾರೇಜ್ ಫಂಕ್ಷನ್ ಇದೆ. ಆ ಫಂಕ್ಷನ್ಗೆ ಏನೇನು ಬಟ್ಟೆಗಳು ಬೇಕು, ಏನೇನು ಥಿಂಗ್ಸ್ ಬೇಕು ಅದನ್ನೆಲ್ಲ ಎತ್ತಿಟ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ಇವಾಗೆಲ್ಲ ಎತ್ತಿಡ್ತಾಯಿದ್ದೀನಿ. ಎತ್ತಿಟ್ಬಿಟ್ಟು ನನ್ನ ಮಗಳಿಗೆ ಆಮ್ಲೆಟ್ ಹಾಕ್ತಾಯಿದ್ದಾರೆ, ಅಂದರೆ ಬ್ರೆಡ್ ಆಮ್ಲೆಟ್ ಹಾಕ್ತಿದ್ದಾರೆ ನಮ್ಮ ಹಸ್ಬೆಂಡು. ಅವ್ರು ಹಾಕಿ ಕೊಟ್ಟರು. ಒಳಗದೆಲ್ಲ ತಿನ್ನಿಸ್ಬಿಟ್ಟು ಮುಖ ಎಲ್ಲ ತೊಳೆಸಿ ನಾನು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಫಂಕ್ಷನ್ಗೆ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ದೀನಿ. ಯಾವ ರೀತಿ ಸಿಂಪಲ್ಲಾಗಿ ಯಾವುದೇ ಜಾಸ್ತಿ ಮೇಕಪ್ ಐಟಮ್ನ ಯೂಸ್ ಮಾಡ್ದಲೇ, ನಾನು ಫೌಂಡೇಶನ್ ಕೂಡ ಯೂಸ್ ಮಾಡ್ತಾಯಿಲ್ಲ, ಸಿಂಪಲ್ಲಾಗೆ ತುಂಬ ಚೆನ್ನಾಗಿ ಲುಕ್ಕು ಕಾಣೋ ರೀತಿ ಯಾವ ರೀತಿ ಮತ್ತು ಫಾಸ್ಟಾಗಿ ಯಾವ ರೀತಿ ರೆಡಿ ಆಗ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಅದರಲ್ಲೂ ಈ ಥರ ಮ್ಯಾರೇಜ್ ಫಂಕ್ಷನ್ನೇ ಆಗಲಿ, ಬರ್ಡೇ ಫಂಕ್ಷನ್ನೇ ಆಗಲಿ, ಸಿಂಪಲ್ ಫಂಕ್ಷನ್ಗಳಿಗೆಲ್ಲ ಇಷ್ಟು ಮೇಕಪ್ ಮಾಡ್ಕೊಂಡೋದ್ರೆ ಸಾಕಾಗುತ್ತೆ. ಅದು ಯಾವ್ಯಾವ ರೀತಿ ನಾನು ಮೇಕಪ್ನ ಮಾಡ್ತಾಯಿದ್ದೀನಿ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಹೀಗೆ ನಾನು ಡ್ರೆಸ್ ಎಲ್ಲ ಹಾಕ್ಕೊಂಡ್ಬಿಟ್ಟು ಮೊದಲಿಗೆ ನಾನು ಹೇರ್ ಸ್ಟೈಲ್ನ ರೆಡಿ ಮಾಡ್ತಾಯಿದ್ದೀನಿ. ಯಾವ ರೀತಿ ಹೇರ್ ಸ್ಟೈಲ್ ಮಾಡ್ತಿದ್ದೀನಿ, ಸಿಂಪಲಾಗಿ ಬಫ್ ಹಾಕ್ಬಿಟ್ಟು ಹಿಂದೆಗಡೆ ಸ್ಟೆಪ್ ಚಡೆ ಹಾಕ್ಕೊಳ್ತಾ ಇದ್ದೀನಿ. ಇದು ಬಂದುಬಿಟ್ಟು ಎಲ್ಲ ರೀತಿ ನೀವು ಡ್ರೆಸ್ಗೆ ಆಗ್ಬೋದು ಅಥವಾ ಲೆಹೆಂಗಾನೇ ಆಗಿರ್ಬೋದು ಅಥವಾ ಲಾಂಗ್ ಗೌನ್ಗೂ ಕೂಡ ಇದು ಸೂಟಬಲ್ ಆಗುತ್ತೆ. ಇಲ್ಲಾಂದರೆ ಸಿಂಪಲ್ ಸ್ಯಾರಿಗಳಿಗೂ ಇದು ಹೇರ್ ಸ್ಟೈಲು ಮ್ಯಾಚ್ ಆಗುತ್ತೆ. ಹೇರ್ ಸ್ಟೈಲೆಲ್ಲ ನಾನು ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಇವಾಗ ಮೇಕಪ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಪಾನ್ಸ್ ವೈಟ್ ಬ್ಯೂಟಿ ಮತ್ತು ಪಾನ್ಸ್ ಬ್ರೈಟ್ ಬ್ಯೂಟಿ ಎರಡನ್ನೂ ಕೂಡ ಯೂಸ್ ಮಾಡ್ತೀನಿ. ಅದರಲ್ಲಿ ವೈಟ್ ಬ್ಯೂಟಿಗಿಂತ ಬ್ರೈಟ್ ಬ್ಯೂಟಿ ಸ್ವಲ್ಪ ಫೇರಾಗೆ ತುಂಬ ಲುಕ್ಕು ಚೆನ್ನಾಗಿ ಕೊಡುತ್ತೆ, ಗ್ಲೋ ಆಗಿರುತ್ತೆ ಲುಕ್ಕು ನೋಡೋದಕ್ಕೆ.
ಅಂತ ಅಂದ್ಬಿಟ್ಟು ಅದನ್ನ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ನಾನು ಕೈಲೇ ನೀಟಾಗಿ ರಬ್ ಮಾಡ್ಕೋತಾ ಇದ್ದೀನಿ. ಫುಲ್ಲು ಫೇಸ್ ಫುಲ್ಲು ರಬ್ ಮಾಡಿದ್ದಾಯ್ತು. ಇವಾಗ ವೈಟ್ ಟೋನು ಪೌಡರ್ನ ನಾನು ಯೂಸ್ ಮಾಡ್ತಾ ಇರೋದು. ಇದನ್ನಷ್ಟು ಯಾವುದೇ ರೀತಿ ಬ್ರಷ್ನ ನಾನು ಯೂಸ್ ಮಾಡ್ತಾಯಿಲ್ಲ. ಕೈಲೇ ನೀಟಾಗಿ ರಬ್ ಮಾಡಿ ನೀಟಾಗೆ ಒಂಚೂರು ಕಾಣದೇ ಇರೋ ರೀತಿ ಫುಲ್ಲು ಕವರ್ ಮಾಡ್ತಾಯಿದ್ದೀನಿ ಫೇಸ್ಗೆ. ಇದಾದಮೇಲೆ ನಾನು ಐಲೈನರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಐಲೈನರ್ ಅಪ್ಲೈ ಮಾಡಬೇಕಾದ್ರೆ ಸೆಂಟರಿಂದ ಎಳ್ದು ಐಲೈನರ್ನ ಆಮೇಲೆ ಸ್ಟಾರ್ಟಿಂಗಿಂದ ಎಂಡ್ಗೆ ಟಚ್ ಕೊಡಬೇಕು. ಆವಾಗಲೇ ಐಲೈನರ್ ಶೇಪು ಚೆನ್ನಾಗಿ ಬರೋ ಅಂಥದ್ದು. ಅದಾದಮೇಲೆ ನಾನು ಕಾಜಲ್ನ ಹಾಕೋತಾ ಇದ್ದೀನಿ. ಲ್ಯಾಕ್ಮಿ ಕಾಜಲ್ನೇ ಯೂಸ್ ಮಾಡೋದು. ಕಾಜಲ್ನ ಐಲೈನರ್ಗೆ ಟಚ್ ಮಾಡಿ ಫುಲ್ಲು ಕವರ್ ಮಾಡ್ಕೋತೀನಿ. ಆವಾಗ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಐಸ್ದು ಅಂತ ಅಂದ್ಬಿಟ್ಟು. ಇದಾದಮೇಲೆ ಮ್ಯಾಚಿಂಗ್ ಇಯರಿಂಗ್ಸ್ ಹಾಕ್ಕೊಂಡು ಇದು ಇಯರಿಂಗ್ಸ್ ಎಲ್ಲ ಹಾಕ್ಕೊಂಡಾದಮೇಲೆ ಸ್ಟಿಕ್ಕರ್ನ ಇಟ್ಕೋತಾ ಇದ್ದೀನಿ. ಸ್ಟಿಕ್ಕರ್ ಇಟ್ಟರೆ ಒಂಥರ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ ಫೇಸ್. ಅದಾದಮೇಲೆ ಲಿಪ್ಸ್ಟಿಕ್ಕು ಇದು ಬಂದ್ಬಿಟ್ಟು ಮೇಬ್ಲಿನ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇರೋದು, ಪಿಂಕ್ ಕಲರು. ಅಂದರೆ ಇದು ಜಾಸ್ತಿ ಡಾರ್ಕು ಇಲ್ಲ ಜಾಸ್ತಿ ಲೈಟು ಇಲ್ಲ, ಅದರಿಂದ ತುಂಬ ಚೆನ್ನಾಗಿದೆ ಇದು ಈ ಕಂಪ್ನಿ ಪ್ರಾಡಕ್ಟು. ಅದಾದಮೇಲೆ ಸರನ ಹಾಕ್ಕೊಂಡು ನೋಡಿ ನನ್ನ ಮೇಕಪ್ಪು ರೆಡಿ ಆಯಿತು ನಂದು. ಅದಾದಮೇಲೆ ಹೂವು ಮುಟ್ಕೋತಾ ಇದ್ದೀನಿ ಸಿಂಪಲಾಗೆ. ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೂವು ಮುಟ್ಕೊಂಡ್ರೆ ಅಂತ ಅಂದ್ಬಿಟ್ಟು. ಮೇಕಪ್ ಎಲ್ಲ ಆಯಿತು, ರೆಡಿ ಆಯಿತು. ಇವಾಗ ನೆಕ್ಸ್ಟ್ ನಾನು ನನ್ನ ಮಗಳಿಗೆ ರೆಡಿ ಮಾಡ್ತಾಯಿದ್ದೀನಿ. ಅಂತಂದರೆ ಫಸ್ಟೇ ರೆಡಿ ಮಾಡಿ ಬಿಟ್ಬಿಡೋಣ ಅಂದರೆ ಫುಲ್ ಎಲ್ಲ ಆನ್ ಮಾಡ್ಕೊಬಿಡ್ತಾಳೆ, ಯಾವುದೂ ನೀಟಾಗಿ ಇಟ್ಕೊಳ್ಳೋದಿಲ್ಲ. ಅದಕ್ಕೆ ನಾನು ಫಸ್ಟ್ ರೆಡಿಯಾಗಿ ಆಮೇಲೆ ನನ್ನ ಮಗಳನ್ನ ರೆಡಿ ಮಾಡ್ತಾಯಿದ್ದೀನಿ. ಅವಳಿಗೂ ಫೇಸ್ಗೆ ಜಾನ್ಸನ್ಸ್ ಬೇಬಿ ಕ್ರೀಮ್ ಎಲ್ಲ ಹಾಕ್ಬಿಟ್ಟು ಡ್ರೆಸ್ ಎಲ್ಲ ಹಾಕಿ ಅವಳಿಗೆ ಹೇರ್ ಸ್ಟೈಲ್ ಬಾಚೋದು ಒಂದು ದೊಡ್ಡ ತಲೆನೋವು ನನಗೆ. ನೀಟಾಗಿ ಯಾವುದನ್ನೂ ಹಾಕಿಸ್ಕೊಳ್ಳಲ್ಲ ಅವಳಿಗೆ, ಫ್ರೀಯಾಗಿ ಏರ್ ಬಿಡಬೇಕು ಯಾವಾಗಲೂ ಅಂತಿರ್ತಾಳೆ ಅಂದ್ಬಿಟ್ಟು ಏನೋ ಒಂದು ಅವಳಿಗೆ ಸ್ಟೋರಿ ಹೇಳಿ ಕೊನೆಗೂ ಅವಳಿಗೆ ಒಂದು ಹೇರ್ ಸ್ಟೈಲ್ನ ರೆಡಿ ಮಾಡಿದ್ದಾಯಿತು. ಇದಾದಮೇಲೆ ಅವಳಿಗೆ ಸರನೆಲ್ಲ ಹಾಕಿ ಲೋಷನೆಲ್ಲ ಅಪ್ಲೈ ಮಾಡಿ ಆಮೇಲೆ ಅವಳಿಗೆ ಮ್ಯಾಚಿಂಗ್ದು ಬಳೆನೆಲ್ಲ ಹಾಕಿ ಅವಳಿಗೊಂದು ಪುಟಾಣಿ ಬಿಂದಿ ಇಟ್ಟು ಒಂದು ದೃಷ್ಟಿ ಬಟ್ಟೆ ಇಟ್ಟು ಅವಳನ್ನ ರೆಡಿ ಮಾಡಿದ್ದಾಯಿತು ಫೈನಲ್. ಮಗಳದೆಲ್ಲ ಮುಗೀತು. ನೆಕ್ಸ್ಟ್ ನನ್ನ ಹಸ್ಬೆಂಡ್ ರೆಡಿ ಆಗ್ತಾಯಿದ್ದಾರೆ. ಅಂದರೆ ಇವ್ರದ್ದೇನಿಗೆ ಅಷ್ಟೊಂದು ಟೈಮ್ ಹಿಡಿಯಲ್ಲ ಬಿಡಿ, ನಮ್ಮಷ್ಟೇನು ಟೈಮು. ಬೇಗ ಒಂದು ಶರ್ಟು ಪ್ಯಾಂಟ್ ಹಾಕ್ಕೊಂಡು ಸ್ವಲ್ಪ ಕ್ರೀಮ್ ಹಾಕ್ಕೊಂಡು ಬಾಡಿ ಲೋಷನ್ ಹಾಕ್ಕೊಂಡು ಮತ್ತು ಪರ್ಫ್ಯೂಮೆಲ್ಲ ಹಾಕ್ಕೊಂಡ್ರು. ಮತ್ತು ಹೇರ್ ಸ್ಟೈಲ್ ಅಷ್ಟೇ ಸಿಂಪಲಾಗಿ ಬಾಚ್ಕೊಂಡ್ರು, ವಾಚೆಲ್ಲ ಕಟ್ಕೊಂಡು ಬರ್ತಾಯಿರ್ತಾರೆ. ಎಲ್ಲಿಗೋ ಅಷ್ಟೇ ತಾನೇ, ಜಾಸ್ತಿ ಟೈಮ್ ಏನು ಹಿಡಿಯಲ್ಲ ಜೆಂಟ್ಸ್ಗಳಿಗೆ. ನಮ್ಮದು ಈ ಥರ ಫುಲ್ಲೆಲ್ಲ ರೆಡಿಯಾಗಿ ನಾವು ಮದುವೆಗೆ ಹೊರಟ್ವಿ. ಒಂದು 7:30 ಹೊರಟ್ವಿ. ಚನ್ನರಾಯಪಟ್ಟಣದಲ್ಲೇ ಮದುವೆ ಇದ್ದಿದ್ದು. ನೋಡಿ ಫೈನಲಾಗಿ ಚೌಟ್ರಿ ಹತ್ರ ಬಂದಿದ್ದೀವಿ. ಒಂದು 7:45 8 o'clock ಆಗಿತ್ತು ನಾವು ಬಂದಾಗ. ಎಂಟ್ರೆನ್ಸ್ಗೆ ಹೋಗಿದ ತಕ್ಷಣ ಹೂವು ಅರ್ಶಿನ ಕುಂಕುಮ ಎಲ್ಲ ಕೊಟ್ಟರು. ಅದೆಲ್ಲ ತಗೊಂಡು ಒಂದು ಕಡೆ ಕೂತಿದ್ದೀವಿ. ಅಂದರೆ ಇನ್ನೂ ಏನು ಫಂಕ್ಷನ್ ಏನು ಸ್ಟಾರ್ಟ್ ಆಗಿಲ್ಲ, ಇನ್ನು ಹುಡುಗ ಹುಡುಗಿದ್ದು ರಿಸೆಪ್ಷನ್ನು. ಅದರಿಂದ ಸ್ವಲ್ಪ ಹೊತ್ತು ಕೂತಿದ್ದು. ಆಮೇಲೆ ಒಂದು 8:15 ಸ್ಟಾರ್ಟ್ ಆಯಿತು. ಹೋಗಿ ಫೋಟೋ ಎಲ್ಲ ತೆಗೆಸ್ಕೊಂಡು ವಿಶ್ ಮಾಡಿ ಗಿಫ್ಟ್ ಎಲ್ಲ ಕೊಟ್ಬಿಟ್ಟು ಅವ್ರಿಗೆ ಇವಾಗ ಊಟಕ್ಕೆ ಬಂದಿದ್ದೀವಿ ಒಂದು 8:30ಗೆ. ಊಟ ಅಂತೂ ಚೆನ್ನಾಗಿತ್ತು. ಪೂರಿ ಮತ್ತು ಒಬ್ಬಟ್ಟು, ಪಲಾವು, ಅನ್ನ ಸಾಂಬಾರು, ಮೊಸರನ್ನ ಎಲ್ಲ ಒಂದೆರಡು ರೀತಿ ಪಲ್ಯ, ಬಜ್ಜಿ ಮತ್ತು ಬಾಳೆಹಣ್ಣು, ಲಾಸ್ಟಲ್ಲಿ ಐಸ್ ಕ್ರೀಮು ಎಲ್ಲ ಕೊಟ್ಟರು. ಅಂದರೆ ತುಂಬ ಚೆನ್ನಾಗಿತ್ತು ಊಟ. ಆಮೇಲೆ ನಾವು ಊಟ ಎಲ್ಲ ಮಾಡಿಕೊಂಡು ಒಂದೆರಡು ಫೋಟೋಸ್ ಎಲ್ಲ ತಗೊಂಡು ಆಮೇಲೆ ಸ್ವಲ್ಪ ಗೆಸ್ಟ್ನೆಲ್ಲ ಮಾತಾಡಿಸ್ಬಿಟ್ಟು ಆಮೇಲೆ ನನ್ನ ಮಗಳು ಸರಿಯಾಗಿ ಊಟ ಮಾಡಿರಲಿಲ್ಲ ಅಂತ ಅಂದ್ಬಿಟ್ಟು ಮಸಾಲೆ ದೋಸೆನ
ಪಾರ್ಸೆಲ್ ತೊಗೊಂಡು ಬಂದು ಅವಳಗೆ ತಿನ್ನಿಸಿ ಫ್ರೆಶ್ ಅಪ್ ಆಗೋಷ್ಟರಲ್ಲಿ ಒಂದು 10 o'clock ಅಂತೂ ಆಯಿತು ನಾವು ಮನೆಗೆ ಬಂದು. ಆಮೇಲೆ ಒಂದು ಲೈಟಾಗಿ ವಾಕ್ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ವಾಕ್ ಬಂದು ನಮ್ಮ ಡೇನ ಕಂಪ್ಲೀಟ್ ಮಾಡ್ತಾಯಿದ್ವಿ. ಇವಾಗ ಒಂದು 10:30 ಆಗಿದೆ. ಇವಾಗ ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್.